ಹೊರಗಡೆ ದೊಡ್ಡವರೆಲ್ಲ ಮಾತಾಡ್ಕೊಳ್ತಿದ್ದಾರೆ. ನಿಜಕ್ಕೂ ರಾಮ್ ಯಾಕಾಗಿದ್ದಾನೋ? ಮದುವೆಯಾಗಿ ಇಷ್ಟು ದಿನಗಳಾದರೂ ಶೋಭಾನ ಮಾಡ್ಕೊಂಡಿರಲಿಲ್ಲ. ಆ ಸೀತಾ ಆದರೂ ಹೇಗೆ ಸುಮ್ಮನಿದ್ಲು? ಏನೇ ಆಗಲಿ ಕೊನೆಗೂ ಜೋಡಿ ಒಂದಾಯಿತು ಅಂತ ಅಂದ್ಕೊಂಡ್ರು. ತುಳಸಿ ಅವ್ರು ಸಣ್ಣದಾಗಿ ನಕ್ಕು, ನನಗೆ ಕೊಟ್ಟು ಮಾತಿನಂತೆ ಸೀತಾ ತಾಯಿ ಆದರೆ ಇಷ್ಟು ಚೆನ್ನಾಗಿರುತ್ತೆ ಅಂದರು. ಲಲಿತಾ ಅವ್ರು ನಗ್ತಾ, ಬೇಗನೆ ನಿನ್ನ ಆಸೆ ಈಡೇರುತ್ತೆ ಬಿಡು ತುಳಸಿ ಅಂದರು. ಅವಳು ತುಂಬ ಸಂತೋಷ ಪಡ್ತಾ, ಅದೇ ನಡೆದ್ರೆ ನನಗೆ ಇನ್ನೇನು ಬೇಕೋ ಅಂದ್ಲು. ಪ್ರತಾಪ್ ಅವರು ತುಳಸಿ ಸಂತೋಷವಾಗಿರೋದನ್ನು ಗಮನಿಸಿ ಮಾತಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ತುಳಸಿ ಕೋಪ ತೋರಿಸ್ತಾ, ನನ್ನ ಜೊತೆ ಮಾತಾಡೋದಕ್ಕೆ ಪ್ರಯತ್ನಿಸಬೇಡಿ, ಕೇವಲ ರಾಮ್ ಹಠದಿಂದಾಗಿ ನಿಮಗೆ ಇಲ್ಲಿರೋದಕ್ಕೆ ಅವಕಾಶ ಸಿಕ್ಕಿದೆ ಅಷ್ಟೇ. ಅದರ ಅರ್ಥ ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂದ್ಲು. ಅವ್ರು ಬೇಸರದಿಂದ ನೋಡ್ತಾ, ನಡೆದಿದ್ದಕ್ಕೆ ಕ್ಷಮೆ ಕೇಳಿದ್ರು. ನೀನು ನನ್ನ ಕ್ಷಮಿಸಲ್ವ ತುಳಸಿ ಅಂದರು. ಅವಳು ಸಿಟ್ಟಿನಿಂದ ನೋಡಿ, ನನ್ನ ಮಗುವನ್ನು ನನಗೆ ಮರಳಿ ತಂದು ಕೊಡು, ನೀನು ನಾನು ಕ್ಷಮಿಸ್ತೀನಿ, ಅಷ್ಟೇ ಅಲ್ಲ ನನ್ನ ಗಂಡನಾಗಿ ಸ್ವೀಕರಿಸ್ತೀನಿ ಅಂದ್ಲು. ಪ್ರತಾಪ್ ಅವ್ರು ಬೇಸರ ಪಡ್ತಾ, ಅದು ಹೇಗೆ ಸಾಧ್ಯ ತುಳಸಿ, ನಮ್ಮ ಮಗು ಈ ಲೋಕದಲ್ಲೇ ಇಲ್ಲ ಅಂದರು. ಅವಳು ಆವೇಶ ಪಡ್ತಾ, ಇಲ್ಲ ನನ್ನ ಮಗು ಇಲ್ಲ, ಮರಳಿ ಬರಲ್ಲ, ನೀನು ನನ್ನ ಮಗುವನ್ನು ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ನಾನು ನಿನ್ನನ್ನು ಹೇಗೆ ಕ್ಷಮಿಸೋದಕ್ಕೆ ಸಾಧ್ಯ ಅಂದ್ಲು. ಲಲಿತಾ ಮತ್ತು ಪ್ರಕಾಶ್ ಅವ್ರ ಮಧ್ಯೆ ಪ್ರವೇಶಿಸಿ, ತುಳಸಿ ನಡೆದ ವಿಷಯದಲ್ಲಿ ಇಬ್ಬರದು ತಪ್ಪಿದೆ. ಪ್ರತಾಪ್ ಅವ್ರು ನಿಂಗೆ ದೂರ ಆಗಿ ತಪ್ಪು ಮಾಡಿದ್ರೆ, ನೀನು ನಿನ್ನ ಮಗುವಿನ ಆರೋಗ್ಯವನ್ನು ನಿರ್ಲಕ್ಷಿಸಿ ತಪ್ಪು ಮಾಡಿದೆ. ಮಗು ತೀರಿ ಹೋದಕ್ಕೆ ಇಬ್ಬರೂ ಕಾರಣ. ಹಾಗಿರುವಾಗ ಶಿಕ್ಷೆಯನ್ನು ಪ್ರತಾಪ್ ಅವ್ರಿಗೆ ಮಾತ್ರ ಕೊಡೋದು ನ್ಯಾಯ ಅಲ್ಲ ಅಂದರು. ತುಳಸಿ ಕಣ್ಣೀರಾಗ್ತಾ, ಅಂದರೆ ನನಗೆ ಶಿಕ್ಷೆ ಆಗಿಲ್ಲ ಅಂತಿದ್ದೀರಾ? ನಾನು ಬೇಸರ ಪಡ್ತಿಲ್ಲ ಅಂತಿದ್ದೀರಾ? ಕಳೆದು ಹೋದ ಇಷ್ಟು ವರ್ಷಗಳಲ್ಲಿ ಇವರು ಎಷ್ಟು ಸಂಕಟ ಪಡ್ತಿದ್ದಾರೋ ಅದಕ್ಕಿಂತ 2ರಷ್ಟು ನಾನು ಸಂಕಟ ಪಡ್ತಿದ್ದೀನಿ. ನನಗೇನು ಸುಖ ಸಿಕ್ಕಿದೆ? ನಾನು ನೋವನ್ನು ಅರ್ಥ ಮಾಡ್ಕೊಳ್ದೆ ಇವರಿಗೆ ಸಪೋರ್ಟ್ ಮಾಡಬೇಡಿ, ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ ಅಂದ್ಲು. ಪ್ರತಾಪ್ ಅವ್ರು ಸನ್ನೆ ಮಾಡಿದ್ರು, ಪ್ಲೀಸ್ ನನ್ನ ವಿಷಯದಲ್ಲಿ ಯಾರೂ ಅವಳಿಗೆ ತೊಂದರೆ ಕೊಡಬೇಡಿ ಅಂತ. ಪ್ರಕಾಶ್ ಮತ್ತು ಲಲಿತಾ ಅವರು ಸುಮ್ಮನೆ ಅಲ್ಲಿಂದ ಹೊರಟೋದ್ರು. ಪ್ರತಾಪ್ ಅವರು ಬೇಸರದಲ್ಲಿದ್ದ ತುಳಸಿ ಮುಂದೆ ಲೋಟ ತುಂಬ ಹಾಲಿಟ್ಟು, ಸರಿ, ನನ್ನ ಬೈದು ಸುಸ್ತಾಗಿರ್ತೀಯಾ? ತಾಯಿ ಆಗದಿದ್ದರೂ ಅಜ್ಜಿ ಆಗಬೇಕಲ್ಲ, ಅದಕ್ಕೆ ಶಕ್ತಿ ಆರೋಗ್ಯ ಇರಬೇಕಲ್ವ, ಈ ಹಾಲು ಕುಡಿ. ನನ್ನನ್ನು ಬೈಯೋದಕ್ಕೆ ಮತ್ತು ನಾಳೆ ಸೀತಾ ಹುಟ್ಟೋ ಮಗುವನ್ನು ಎತ್ಕೊಳ್ಳೋದಕ್ಕೆ ಶಕ್ತಿ ಬರುತ್ತೆ, ಕುಡಿ ಅಂತ ಅವಳು ಕೋಪದಿಂದ ನೋಡ್ತಾ ಇದ್ಲು. ಪ್ರತಾಪ್ ಅವ್ರ ಹತ್ರ ಬಂದು, ಈ ಹಾಲು ನನ್ನ ದುಡ್ಡಿಂದ ಕೊಂಡಿದ್ದಲ್ಲ, ನಿಮ್ಮ ಅಳಿಯನ ದುಡ್ಡಿಂದ ತೊಗೊಬಂದಿದ್ದು, ಕುಡಿಬಹುದು ಅಂತ ಹೇಳಿ ಹೊರಟರು. ತುಳಸಿ ತನಗೂ ಹಸಿವಾಗಿದೆ ಅಂದ್ಕೊಳ್ತಾ ಹಾಲನ್ನು ಕುಡಿತಾ ಕೂತ್ಲು. ದೂರದಲ್ಲಿ ನಿಂತು ಪ್ರತಾಪ್ ಅವ್ರು ನೋಡ್ತಿದ್ರು. ಅವ್ರಿಗೆ ಯಾಕೋ ತುಂಬ ಸಂತೋಷ ಹಾಗೂ ಅಷ್ಟೇ ಬೇಸರ ಅನ್ನಿಸ್ತಿತ್ತು. ರೂಮ್ನಲ್ಲಿ ನಿದ್ದೆ ಮಾಡ್ತಿದ್ದಂಥ ರಾಮ್ಗೆ ಎಚ್ಚರ ಆಯಿತು. ಕಣ್ ತೆರೆದು ನೋಡಿದಾಗ ತನ್ನನ್ನು ಬಿಗಿಯಾಗಿ ಅಪ್ಕೊಂಡು ತುಂಬ ಹತ್ತಿರವಾಗಿ ನಿದ್ದೆ ಮಾಡ್ತಿರೋದು ಕಾಣ್ತು. ಅವಳು ಬಿಳಿ ಹೂವಿನಂತೆ ಹೊಳಿತಾ ಅವನನ್ನು ಅಪ್ಕೊಂಡಿದ್ಲು. ರಾಮ್ ರಾತ್ರಿ ನಡೆದ ಮೊದಲ ರಾತ್ರಿ ನೆನಪಿಸ್ಕೊಳ್ತಾ, ತಾನು ಕಂಟ್ರೋಲ್ ತಪ್ಪಿ ತನ್ನ ಬಲದಿಂದ ಹೆಂಡತಿನ ಎಷ್ಟು ಕಷ್ಟಪಡಿಸ್ತೆ ಅಂದ್ಕೊಂಡು, ಓ ಸಾರಿ ಸೀತಾ, ನನ್ನ ಬಲ ನಿನಗೆ ತೊಂದರೆ ಕೊಡ್ತಾ ಒರಟಾಗಿ ನಡ್ಕೊಂಡ್ಬಿಟ್ನಾ ಅಂತ ಮನಸ್ಸಿನಲ್ಲಿ ಪ್ರಶ್ನಿಸ್ಕೊಳ್ತಾ ಅವಳನ್ನ ಇಷ್ಟದಿಂದ ಅಪ್ಕೊಂಡು ಅಪರೂಪವಾಗಿ ನೋಡ್ತಿದ್ದ. ಸೀತಾ ಮಾತ್ರ ಸ್ವಲ್ಪ ಸುಸ್ತಾದಾಗಿದ್ದಾಳೆ. ಅದಕ್ಕೆ ಗಾಢವಾದ ನಿದ್ದೆಯಲ್ಲಿದ್ದಾಳೆ. ತನ್ನ ಬಟ್ಟೆಗಳ ಪರಿಸ್ಥಿತಿಯನ್ನು ಗಮನಿಸದೆ ಅವನ್ನ ಬಿಡದೆ ಹಾಗೆ ಅಪ್ಕೊಂಡಿದ್ದಾಳೆ. ರಾಮ್ ತನ್ನನ್ನೇ ತಾನು ಬೈಕೊಳ್ತಾ, ನಾನು ತುಂಬ ತಪ್ಪು ಮಾಡಿದೆ, ಹೂವಿಗಿಂತ ಸುಕುಮಾರಿಯಾದ ನಿನ್ನನ್ನು ಈ ಬಲವಾದ ದೇಹ ಕಷ್ಟಪಡಿಸ್ತು. ಐ ಆಮ್ ಸಾರಿ ಸೀತಾ, ಇನ್ನೊಮ್ಮೆ ಇಂಥ ತಪ್ಪು ನಡೆಯಲ್ಲ, ನಾನು ಕಂಟ್ರೋಲ್ನಲ್ಲಿರ್ತೀನಿ ಅಂತ ಪಕ್ಕಕ್ಕೆ ಸರಿದು ಅಲ್ಲೇ ಇದ್ದ ಅವಳ ಸೀರೆಯನ್ನು ತೆಗೆದವಳಿಗೆ ಮುಚ್ಚುತ್ತಿದ್ದಾಗ ಸೀತಾ ಮೆಲ್ಲ ಕಣ್ ತೆರೆದು ಅವನ್ನ ನೋಡಿದ್ಲು. ರಾಮ್ ಬೇಸರದಿಂದ ನೋಡ್ತಾ, ಸಾರಿ ಕಣೆ, ನಿನ್ನ ನೋಯಿಸ್ದೆ, ತುಂಬ ಒಟ್ಟಾಗಿ ನಡ್ಕೊಂಡೆ ಅಲ್ವಾ, ನನ್ನ ಮೇಲೆ ಕೋಪ ಬಂದಿದೆಯಾ ಅಂತ ಕೇಳ್ದ. ಸೀತಾ ನಾಚಿಕೆ ಪಡ್ತಾ, ಯಾಕೆ ಕೇಳ್ತೀರಾ, ನಂಗೆ ನಾಚಿಕೆ ಆಗ್ತಿದೆ ಅಂತ ನಗ್ತಾ ಅವನ್ನ ಒಪ್ಕೊಂಡ್ಳು. ರಾಮ್ ಕಂಗಾಳಿನಿಂದ ಅವಳನ್ನ ನೋಡ್ತಾ, ಹೇ ನಿಜ ಹೇಳು, ನಿಂಗೇನು ತೊಂದರೆ ಆಗಲಿಲ್ಲ ತಾನೇ? ನೀನು ನನಗಿಂತ ಚಿಕ್ಕವಳು, ತುಂಬ ಸೂಕ್ಷ್ಮವಾಗಿದೆಯಾ ಸೀತಾ, ಅದಕ್ಕೆ ನನಗೆ ಕಂಗಾಲಾಗ್ತಿದೆ ಅಂತ ಅಂದ. ಅವಳು ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಇಷ್ಟದಿಂದ ಮುತ್ತಿಡ್ತಾ, ನಾನೇ ಅದೃಷ್ಟವಂತೆ, ನನ್ನ ಗಂಡನಿಗೆ ಪ್ರೀತಿ ಮಾಡೋದು ಚೆನ್ನಾಗಿ ಗೊತ್ತು, ನನ್ನ ತುಂಬ ಸಂತೋಷಪಡಿಸಿದ್ದಾರೆ, ಅದರಲ್ಲಿ ಕಷ್ಟ ಅನ್ನೋದೇನಿಲ್ಲ, ಕೇವಲ ಇಷ್ಟ ಮಾತ್ರ ಇದೆ ಅಂತ ಹೇಳಿ ಬಾತ್ರೂಮ್ ಕಡೆ ಓಡೋದ್ಲು. ರಾಮ್ ಮೀಸೆ ತಿರುಗುತ್ತಾ ಹೆಂಡತಿ ಕೊಟ್ಟ ಪ್ರಶಂಸೆಗೆ ಖುಷಿಪಟ್ಟ. ಸ್ವಲ್ಪ ಸಮಯ ಕಳೀತು. ಇಬ್ಬರು ಫ್ರೆಶ್ ಆಗಿ ಹೊರಗೆ ಬಂದರು. ಮನೆಯವರೆಲ್ಲ ತಮ್ಮ ಕೆಲಸದಲ್ಲಿದ್ದಂತೆ ಇವರನ್ನು ಲೆಕ್ಕಿಸ್ಕೊಳ್ಳದಂತೆ ನಟಿಸ್ತಾ ಸನ್ನೆಗಳು ಮಾಡ್ಕೊಳ್ತಿದ್ರು. ರಾಮ್ಗೆ ಸೀನ್ ಅರ್ಥ ಆಯಿತು. ಅದಕ್ಕೆ ಏನೋ ಕೆಲಸ ಇದ್ದಂತೆ ಲಕ್ಷ್ಮಣನ ಕರೆದು ಹೊಟ್ಟೋದ. ಸೀತಾ ಎಲ್ರಿಗೂ ಸಿಕ್ಬಿದ್ಬಿಟ್ಲು. ಎಲ್ಲರೂ ಅವಳನ್ನ ರೇಗಿಸೋದಕ್ಕೆ ಶುರು ಮಾಡಿದ್ರು. ಪಾಪ ಹೊರಗೆ ಹೋದ ರಾಮ್ ನೇರವಾಗಿ ಮಯೂರಿ ಹಾಸ್ಪಿಟಲ್ ಕಡೆ ಹೋದ. ಜೊತೆಯಲ್ಲಿ ಲಕ್ಷ್ಮಣ್ ಇದ್ದ. ರಾಮ್ ಹಾಸ್ಪಿಟಲ್ ಒಳಗಡೆ ಹೋಗೋಷ್ಟರಲ್ಲಿ ಅವನಿಗೆ ಒಂದು ಫೋನ್ ಬಂತು. ಫೋನ್ ಮಾಡಿದ್ದು ಕಿಶೋರ್.
ರಾಮ್ ತಕ್ಷಣವೇ ರಿಸೀವ್ ಮಾಡಿ ಹೇಳಿ ಕಿಶೋರ್ ಏನು ವಿಷಯ ಅಂದ. ಕಿಶೋರ್ ತುಂಬ ಸಂತೋಷದಿಂದ ಮಾತಾಡ್ತಾ, ರಾಮ್ ಒಂದು ಗುಡ್ ನ್ಯೂಸ್, ನಾನು ತಂದೆ ಆಗ್ತಿದ್ದೀನಿ, ಲಿಲ್ಲಿ ಗರ್ಭಿಣಿಯಾಗಿದ್ದಾಳೆ ಅಂತ ಇಷ್ಟೊತ್ತಿನ ಮುಂಚೆ ತಾನೇ ಡಾಕ್ಟರ್ ಹೇಳಿದ್ರು. ಈ ಶುಭ ವಾರ್ತೆಯನ್ನು ಯಾರಿಗಾದರೂ ಹೇಳ್ಬೇಕಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಆದ ನಿನಗೆ ಫಸ್ಟ್ ಹೇಳ್ತಿದ್ದೀನಿ ಅಂತ ಅಂದ. ರಾಮ್ ನಗ್ತಾ ಕಂಗ್ರಾಟ್ಸ್ ಕಿಶೋರ್ ಅಂತಿರುವಾಗ ಆ ಕಡೆ ವ್ಯಕ್ತಿ ಕೇಳ್ದ, ಇಲ್ಲೇ ಇದೆಯಾ ಏನಾ ಅಂತ. ರಾಮ್ಗೆ ಅರ್ಥ ಆಗದಂತೆ, ಹಾಗೆ ಯಾಕೆ ಕೇಳ್ತಿದ್ಯಾ, ನಾನು ಎಲ್ಲಿದ್ದೀನಿ ಅಂತ ನಿನಗೆ ಗೊತ್ತು ಅಂದ. ಕಿಶೋರ್ ಎದುರಿಗೆ ಬಂದು, ನಾನು ಇಲ್ಲೇ ಇದ್ದೀನಿ, ಅದಕ್ಕೆ ನೀನೇನು ಇಲ್ಲಿಗೆ ಬಂದಿದ್ಯಾ, ನಿನ್ನ ಮುಖ ಏನು ಯಾವುದೋ ದೊಡ್ಡ ಪ್ರಾಜೆಕ್ಟ್ ಸಾಧಿಸಿದಾಗ ಹೊಳಿತಾ ಇದೆ, ವಿಷಯ ಏನು ಅಂದ. ಲಕ್ಷ್ಮಣ್ ಮಧ್ಯೆ ಪ್ರವೇಶಿಸಿ, ಈ ಮುಖದ ಹೊಳಪು ಪ್ರಾಜೆಕ್ಟ್ ಬಂದಿದ್ದಕ್ಕಲ್ಲ ಕಿಶೋರ್ ಸರ್, ನಮ್ಮ ಅದಕ್ಕೆ ನಿನ್ನೆ ರಾತ್ರಿ ಕೊಟ್ಟ ಸರ್ಪ್ರೈಸ್ ಪ್ರಭಾವ ಇದು ಅಂದ. ರಾಮ್ ನಗ್ತಾ, ಬಾಯಿ ಮುಚ್ಚು, ಎಲ್ಲೆಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗಲ್ವ ನಿನಗೆ, ಇದು ಹಾಸ್ಪಿಟಲ್ ಕಣೋ ಅಂದ. ಲಕ್ಷ್ಮಣ್ ರಾಗ ಎಳೀತಾ, ನಮ್ಮ ಬಾಸ್ ಸಂತೋಷಕ್ಕೆ ಕಾರಣ ನಮ್ಮ ಅತ್ತಿಗೆ ಅಂತ ಹೇಳೋ ಹಕ್ಕು ನನಗಿಲ್ವಾ. ಈಗ ಕಿಶೋರ್ ಸರ್, ನಮ್ಮ ಬಾಸ್ಗೆ ನಿನ್ನೆ ಶೋಭನ ಆಗಿದ್ದು ನಿಜವಾದ ಕಳೆ ಮುಖದಲ್ಲಿ ಕಾಣಿಸ್ತಿದೆ, ಫುಲ್ ಹ್ಯಾಪಿ ಅಂತ ನಕ್ಬಿಟ್ಟ. ರಾಮ್ ಸೀರಿಯಸ್ ಆಗ್ತಾ, ಬಾಯಿ ಮುಚ್ಚೋಲೋ ಅಂದ. ಕಿಶೋರ್ ಆಶ್ಚರ್ಯಪಟ್ಟ. ಅವನಿಗೆ ಸೀತಾ ಮತ್ತು ರಾಮ್ ನಡುವಿನ ದೂರದ ವಿಷಯ ಗೊತ್ತಿತ್ತು, ಆದರೂ ಕೇಳ್ದ, ಅದೇನು ರಾಮ್, ನೀನು ಮದುವೆಯಾಗಿ ಇಷ್ಟು ದಿನಗಳಾದರೂ ನೀನು ಶೋಭನ ಆಗಿದ್ದು ಅಂತ ಲಕ್ಷ್ಮಣ್ ಹೇಳ್ತಿದ್ದಾನೆ ಅಂದ. ರಾಮ್ ಕಿರಿಕಿರಿ ಮಾಡ್ಕೊಳ್ತಾ ಲಕ್ಷ್ಮಣ್ ಕಡೆ ನೋಡಿ, ಹೇಳು ಮಗನೇ, ನನ್ನ ಹೆಂಡತಿ ನಿನ್ನೆವರೆಗೂ ಹಠ ಹಿಡಿದು ದೂರ ದೂರ ಇದ್ದವು ಅಂತ, ನಿನ್ನೆ ರಾತ್ರಿ ನಮ್ಮಿಬ್ಬರ ನಡುವಿನ ದೂರ ಇಲ್ಲವಾಗ ಒಂದಾಗಿದ್ದೀವಿ ಅಂತ, ಅದಕ್ಕೆ ನಾನು ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ದೀನಿ ಅಂತ ಹೇಳು. ಇವನಿಗೆ ಮಾತ್ರ ಅಲ್ಲ, ಎಲ್ರಿಗೂ ತಿಳಿಯುವಂತೆ ಪ್ರೆಸ್ ಮೀಟ್ ಇಟ್ಬಿಡು ಅಂದ. ಲಕ್ಷ್ಮಣ್ ಬಾಯಿ ಮುಚ್ಕೊಳ್ತಾ, ಸಾರಿ ಬಾಸ್ ಅಂದ. ಕಿಶೋರ್ ಕಡೆ ನೋಡಿ, ಅದೇ ವಿಷಯ ಅಂದ. ಕಿಶೋರ್ ನಗ್ತಾ ರಾಮ್ನ ಅಪ್ಕೊಂಡು, ಕೊನೆಗೂ ಸಾಧಿಸ್ಬಿಟ್ಟೆ ಅಲ್ವಾ, ನನಗೆ ತುಂಬ ಸಂತೋಷ ಆಗ್ತಿದೆ ರಾಮ್ ಅಂದ. ರಾಮ್ ಕೂಡ ಅವನನ್ನು ಅಪ್ಕೊಂಡು ನಕ್ಬಿಟ್ಟ. ಇಲ್ಲಿ ಒಂದು ವಿಷಯ ಹೇಳಬೇಕು, ರಾಮ್ ಮಯೂರಿ ಹಾಸ್ಪಿಟಲ್ ಕಡೆ ಹೋಗ್ತಿರೋದನ್ನು ವಿಠಲ್ ನೋಡಿ ಅವರಿಗೆ ತಿಳಿಯದಂತೆ ಫಾಲೋ ಮಾಡ್ಕೊಂಡು ಬಂದಿದ್ದ. ಅವನಿಗೆ ತಿಳಿಬಾರ್ದು ಕೆಲವು ವಿಷಯಗಳು ತಿಳಿದು ಹೋದವು. ಮದುವೆಯಾಗಿ ಇಷ್ಟು ಕಾಲವಾಗಿದ್ದರೂ ರಾಮ್ ತನ್ನ ಹೆಂಡತಿಯೊಂದಿಗೆ ಹತ್ತಿರವಾಗಿದ್ದು ನಿನ್ನೆ ಒಂದು ರಾತ್ರಿ ಮಾತ್ರ ಅಂತ. ಆ ಸುದ್ದಿಯನ್ನು ಕೇಳಿ ವಿಠಲ್ಗೆ ತಡ್ಕೊಳ್ಳೋದಕ್ಕೂ ಆಗಲಿಲ್ಲ. ನಿನ್ನೆ ರಾತ್ರಿ ಸೀತಾ ರಾಮ್ಗೆ ಹತ್ರ ಆಗಿದ್ದಾಳೆ, ನಾನು ತಡೆಯೋದಕ್ಕಾಗ್ತಾ ಇಲ್ಲ. ಮುನಿಸ್ಕೊಂಡು ಅನಾಥಾಶ್ರಮಕ್ಕೆ ಹೋದಾಗಲೂ ಅವಳು ಕನ್ಯೆಯಾಗಿ ಇದ್ಲು, ಒಳ್ಳೆ ಅವಕಾಶ ಮಿಸ್ ಆಯಿತು ಅಂತ ಬೇಸರ ಪಡ್ತಾ, ಆದ್ರೇನಂತೆ ನಂಗೆ ಸೀತಾ ಬೇಕು, ರಾಮ್ನಿಂದ ಅವಳನ್ನ ದೂರ ಮಾಡಬೇಕು, ಮಾಡೇ ತೀರ್ತೀನಿ ಅಂತ ಹಿಡಿ ಬಿಗಿದು ಶಪಥ ಮಾಡಿ ರಾಮ್ ತನ್ನ ನೋಡೋ ಮುನ್ನವೇ ಅಲ್ಲಿಂದ ಓಟೋದ. ರಾಮ್ ಮತ್ತು ಕಿಶೋರ್ ಸಂತೋಷದಿಂದ ಮಾತಾಡ್ತಿರುವಾಗ ಲಿಲ್ಲಿ ಬಂದ್ಲು. ರಾಮ್ ಅವಳಿಗೆ ಕಾಂಗ್ರಾಟ್ಸ್ ಹೇಳಿ ಹಾಸ್ಪಿಟಲಲ್ಲಿ ತನಗೊಂದು ಸಣ್ಣ ಕೆಲಸ ಇದೆ ಅಂತ ಹೇಳಿ ಲಕ್ಷ್ಮಣ್ ಜೊತೆ ಒಳಗೆ ಹೋದ. ಕಿಶೋರ್ ಮನೆಗೆ ಬಂದು ಸಿಗ್ತೀನಿ ಅಂತ ಹೇಳಿ ಹೆಂಡ್ತಿನ ಕರ್ಕೊಂಡು ಹೊರಟೋದ. ಲಕ್ಷ್ಮಣ್ ಅರ್ಥವಾಗದಂತೆ ನೋಡ್ತಾ, ಬಾಸ್ ನಾವು ಇಲ್ಲಿ ಯಾಕೆ ಬಂದ್ವೋ ಅಂದ. ರಾಮ್ ಕೋಪದಿಂದ ನೋಡ್ತಾ, ಮನೆಗೆ ಹೋಗೋವರೆಗೂ ಬಾಯಿ ಬಿಟ್ಟರೆ ಗಂಟ್ಲು ಹಿಸಕ್ಬಿಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟ. ಅಲ್ಲಿನ ಮ್ಯಾನೇಜ್ಮೆಂಟ್ ಹೆಡ್ನ ಭೇಟಿ ಆಗ್ತಾನಗೊಂದು ಮಾಹಿತಿ ಬೇಕು ಅಂತ ಕೇಳ್ದ. ಆ ಕಡೆ ವ್ಯಕ್ತಿ ರಾಮ್ಗೆ ಮರ್ಯಾದೆ ಕೊಡ್ತಾ, ಕೂತ್ಕೊಳ್ಳಿ ಸರ್, ಏನು ಮಾಹಿತಿ ಬೇಕು ಅಂತ ಕೇಳ್ದ. ರಾಮ್ ನೇರವಾಗಿ ವಿಷಯಕ್ಕೆ ಬಂದ. ಮಾರ್ಚ್ 14, 1999 ಬೆಳಗ್ಗೆ ಸೀತಾ ಸಿಕ್ಕಿದ್ದಾಳೆ ಅಂದರೆ ಅದಕ್ಕೂ ಹಿಂದಿನ ದಿನ ಈ ಹಾಸ್ಪಿಟಲ್ನಲ್ಲಿ ಯಾರಿಗೂ ಹುಟ್ಟಿರಬೇಕು ಅಂದ್ಕೊಂಡು ಅದೇ ಪ್ರಶ್ನೆ ಕೇಳ್ದ. ಈ ಹಾಸ್ಪಿಟಲ್ನಲ್ಲಿ ಮಾರ್ಚ್ 13, 1999 ಹುಟ್ಟಿದವ್ರ ವಿವರಗಳು ಬೇಕು, ಆ ದಿನ ಹುಟ್ಟಿದ ಮಕ್ಕಳ ವರದಿ ಕೊಡೋದಕ್ಕೆ ಸಾಧ್ಯವಾ ಅಂತ ಕೇಳ್ದ. ಆ ಕಡೆ ವ್ಯಕ್ತಿ ಆಶ್ಚರ್ಯದಿಂದ ನೋಡ್ತಾ, ಸರ್ ಯಾವಾಗಿನ ಮಾತು ನೀವು ಕೇಳ್ತಿರೋದು, 25 ವರ್ಷಗಳಿಂದ ಹುಟ್ಟಿದ ಮಕ್ಕಳ ವಿವರಗಳು, ಅವರ ತಂದೆ ತಾಯಿ ವಿವರಗಳನ್ನ ಹೇಳೋದು ಕಷ್ಟ ಸರ್ ಅಂದ. ರಾಮ್ ಸೀರಿಯಸ್ ಆಗಿ ನೋಡ್ತಾ, ಯಾಕೆ ಕಷ್ಟ, ನಿಮ್ಮ ದಾಖಲೆಗಳನ್ನ ಇರುತ್ತೆ ತಾನೇ, ಹುಡುಕಿ, ನನಗೆ ಆ ದಿನ ಹುಟ್ಟಿದ ಮಕ್ಕಳ ವಿವರಗಳು ತಿಳಿಯೋದು ತುಂಬ ಮುಖ್ಯ, ಹುಟ್ಟಿದ ಮಕ್ಕಳ ತಂದೆ ತಾಯಿ ಯಾರು ಎಂಬ ಪೂರ್ಣ ವಿವರಗಳು ಖಂಡಿತ ಬೇಕು ಅಂದ. ಲಕ್ಷ್ಮಣ್ ಗೊಂದಲದಿಂದ ನೋಡ್ತಿದ್ದ. ಆ ಕಡೆ ವ್ಯಕ್ತಿ ಸ್ವಲ್ಪ ಟೆನ್ಷನಿಂದ ನೋಡ್ತಾ, ಸರ್ ಅದು ಬಂದು ಈಗಿನದ್ದು ಈಗ ಅಂದರೆ ಕಷ್ಟ ಸರ್, ಸ್ವಲ್ಪ ಸಮಯ ಹಿಡಿಯುತ್ತೆ, ದಾಖಲೆಗಳನ್ನ ನೋಡಬೇಕು, ಕಂಪ್ಯೂಟರ್ನಲ್ಲಿ ಸೇವ್ ಆಗಿರೋ ವರದಿಗಳನ್ನೆಲ್ಲ 2005 ನಂತರ ಹುಟ್ಟಿದ ಮಕ್ಕಳದಷ್ಟೇ ಇವೆ, ನೀವು ಹೇಳಿದ ದಿನಾಂಕಕ್ಕೆ ಕಂಪ್ಯೂಟರ್ ಬಳಕೆ ಅಷ್ಟಾಗಿರಲಿಲ್ಲ ಸರ್, ಆ ಹಿಸ್ಟ್ರಿ ಎಲ್ಲಿದೆಯೋ, ನಿಜಕ್ಕೂ ಇದೆಯೋ ಇಲ್ವೋ ನೋಡಬೇಕು ಸರ್ ಅಂದ. ರಾಮ್ ಅವನ ಮುಂದೆ ಒಂದು ಚೆಕ್ ಇಟ್ಟು, ಇದರಲ್ಲಿ 1 ಕೋಟಿ ರೂಪಾಯಿ ಬರ್ಕೋ, ನನಗೆ ಬೇಕಾದ ಮಾಹಿತಿನ ಬೇಗ ತಲುಪಿಸು ಅಂತ ಆರ್ಡರ್ ಮಾಡ್ದ. ಆ ಕಡೆ ವ್ಯಕ್ತಿ ಕಣ್ಣು ದೊಡ್ಡದು ಮಾಡ್ತಾ, ಏನು 1 ಕೋಟಿ ರೂಪಾಯಿನ ಸರ್, ನಿಜವಾಗ್ಲೂನಾ ಸರ್ ಅಂದ. ರಾಮ್ ಸೀರಿಯಸ್ ಆಗ್ತಾ, ಹೇಳಿದೆ ಅಲ್ವಾ 1 ಕೋಟಿ ಕೊಡ್ತೀನಿ ಅಂತ, ಈ ರಾಮ್ ಮಾತು ಕೊಟ್ಟರೆ ಕೊಟ್ಟ ಹಾಗೆ ಇನ್ನೇನಿದೆ. ಆ ಕಡೆ ವ್ಯಕ್ತಿ ಖುಷಿ ಪಡ್ತಾ, ಥ್ಯಾಂಕ್ ಯು ಸರ್, ನೀವು ಕೇಳಿದ್ರೆ ನಾನು ಮಾಡ್ತೀನಿ, 1 ವಾರ ಸಮಯ ಕೊಡಿ ಸರ್, ಹೇಗಾದರೂ ಮಾಹಿತಿ ಕಲೆ ಹಾಕ್ಬಿಡ್ತೀನಿ ಅಂದ. ರಾಮ್ ಓಕೆ ಅಂತ ಹೇಳಿ ಲಕ್ಷ್ಮಣ್ ಕಡೆ ನೋಡ್ದ. ಅವನು ಅರ್ಥವಾಗದಂತ ನೋಡ್ತಿದ್ರೆ ಹೋಗೋಣವಾ ಅಂದ. ಸದ್ಯಕ್ಕೆ ರಾಮ್ ಮತ್ತು ಲಕ್ಷ್ಮಣ್ ಆಫೀಸ್ಗೆ ಹೋಗ್ತಿದ್ದಾರೆ. ದಾರಿ ಮಧ್ಯದಲ್ಲಿ ಲಕ್ಷ್ಮಣ್ಗೆ ವಿಷಯ ತಿಳಿಸ್ದ.
ಸೀತಾಗ ಅವಳು ಹೆತ್ತವ್ರು ಯಾರು ಅಂತ ತಿಳಿಸ್ಬೇಕು, ಅವಳು ಒಳಗಿರೋ ನೋವನ್ನು ದೂರ ಮಾಡಬೇಕು ಅಂತ ಇದೆಲ್ಲ ಮಾಡ್ತಿರೋದಾಗ ಹೇಳ್ದ. ಲಕ್ಷ್ಮಣ್ ಸಂತೋಷ ಪಡ್ತಾ, ನೀವು ಇಷ್ಟೊಂದು ಒಳ್ಳೆಯವರ ಬಾಸ್, ನಿಜವಾಗ್ಲೂ ಅದಕ್ಕೆ ಅದೃಷ್ಟವಂತೆ ಅಂದ. ರಾಮ್ ಸೆಳೆದಾಗ ನಕ್ಕು ಆಫೀಸ್ ತಲುಪಿ ಕೆಲಸದಲ್ಲಿ ಮುಳುಗಿ ಹೋದ. ಸಂಜೆವರೆಗೂ ಬ್ಯುಸಿ. ಸಾಯಂಕಾಲವಾದ್ಮೇಲೆ ಮನೆಯಿಂದ ಫೋನ್ ಬಂತು. ಬೆಳಿಗ್ಗೆ ಹೋದವ್ರು ಇನ್ನೂ ಮನೆ ಹೆಂಡತಿ ನೆನಪಿಗೆ ಬರಲಿಲ್ವಾ ಅಂತ ಸೀತಾ ಕೇಳ್ತಿದ್ದಾಳೆ. ರಾಮ್ ನಗ್ತಾ, ಬರ್ತಿದ್ದೀನಿ ಮೇಡಮ್, ಜಸ್ಟ್ 10 ನಿಮಿಷ ಅಂತ ಹೇಳಿ ಮನೆಗೆ ತಲುಪ್ದ. ಹಾಗೆ ಸೀತಾಗೆ ಇಷ್ಟವಾದ ಹಾಲಿನ ಸ್ವೀಟ್ಸ್ನ ತಂದಿದ್ದ. ಅವನಿಗ ಕಾಯ್ತು. ಸೀತಾ ಓಡೋಡಿ ಬಂದ ಅವನ ಮುಂದೆ ನಿಂತು, ಏನ್ರಿ ನನ್ನ ಬಿಟ್ಟು ಹೊರಟೋದ್ರಿ, ಊಟಕ್ಕೂ ಬರಲಿಲ್ಲ, ನಿಮಗೋಸ್ಕರ ಕಾಯ್ತಿದ್ದೆ ಅಂತ ಪ್ರಶ್ನಿಸ್ತಿದ್ರೆ ರಾಮ ಅವಳ ಕಡೆ ಇಷ್ಟದಿಂದ ನೋಡ್ತಾ ಸ್ವೀಟ್ಸ್ ಕೊಟ್ಟು ತಗೋ ಅಂದ. ಸೀತಾ ಅದನ್ನು ತೊಗೊಂಡು ತಿನ್ನೋ ಸಮಯದಲ್ಲಿ ತುಳಸಿ ಮಧ್ಯ ಪ್ರವೇಶಿಸಿ, ನೀನು ಹೆಂಡತಿಗೆ ಮಾತ್ರ ಸ್ವೀಟ್ಸ್ ತಂದರೆ ಹೇಗೆ, ಇಲ್ಲಿ ನಾನಿದ್ದೀನಲ್ವಾ ಅಂತ ಸೀತಾಳ ಕೈಲಿದ್ದ ಹಾಲಿನ ಸ್ವೀಟ್ಸ್ ತೊಗೊಂಡು ತಿಂದ್ಲು. ಸೀತಾ ನಾಚ್ಕೊಳ್ತಾ, ಇವುಗಳನ್ನು ತಗೊಳ್ಳಿ ಅಂದುಕೊಟ್ಲು. ಅವಳು ನಗ್ತಾ, ನಿನ್ನ ಗಂಡ ನಿಂಗೋಸ್ಕರ ಪ್ರೀತಿಯಿಂದ ತಂದಿದ್ದನ್ನು ನಾನೇ ಪೂರ್ತಿ ತಿನ್ಬಿಟ್ರೆ ಹಿಂಗೆ, ನೀನೇ ಇಟ್ಕೋ ಅಂತ ನಗ್ತಾ ಒಳಗಡೆ ಹೋದ್ಲು. ಸೀತಾ ರೂಮ್ಗೆ ಹೋದ್ಲು. ರಾಮ್ ಅತ್ತಿತ್ತ ನೋಡಿ ಮೆಲ್ಲಗೆ ರೂಮ್ಗೆ ಹೊಟ್ಟೋದ. ಅಲ್ಲಿ ಸೀತಾ ಅವನು ಬರ್ತಿದ್ದಂತೆ ಕೆನ್ನೆಗಳಿಗೆ ಇಂಪಾಗ್ತಾ ಪಕ್ಕಕ್ಕೆ ಹೋಗಾಡ್ಕೊಂಡ್ಬಿಟ್ಲು. ಅವನು ಅವಳ ಹತ್ರ ಹೋಗಿ ಅಪ್ಕೊಳ್ತಾ, ಏನಿದು ದೂರ ಇರ್ತೀಯಾ, ಹಾಗಾದರೆ ಹೇಗೆ, ಆಗಲೇ ತುಂಬ ಲೇಟಾಗಿದೆ, ನಾವು ಬೇಗ ಊಟ ಮಾಡಬೇಕು, ಆಮೇಲೆ ತುಂಬ ಕೆಲಸ ಇವೆ ಅಲ್ಲ ಅಂತ ತುಂಟತನದಿಂದ ಅವಳ ಕೆನ್ನೆಗೆ ಮುತ್ತಿಟ್ಟ. ಸೀತಾ ಅವನಿಂದ ಬಿಡಿಸ್ಕೊಳ್ತಾ, ಅಬ್ಬಾ ಆಸೆ ಅದೆಲ್ಲ ಏನಿಲ್ಲ, ನಂಗೆ ನಿದ್ದೆ ಬರ್ತಿದೆ ಅಂತ ಹೊರಗೆ ಓಡಿ ಹೋದ್ಲು. ರಾಮ್ ಫ್ರೆಶ್ ಆಗಿ ಹೊರಗೆ ಬಂದ. ಕೆಳಗೆ ಸೀತಾ ಇರಲಿಲ್ಲ. ಲಲಿತಾ ಅವರು ಮಗನಿಗೆ ಬಡಿಸ್ತಾ, ನೀನು ಹೆಂಡತಿ ಊಟ ಆಗಿದೆ ಬಿಡು, ಸ್ವಲ್ಪ ಹೊತ್ತಿನಲ್ಲಿ ಬರ್ತಾಳೆ, ನೀನು ಊಟ ಮುಗಿಸಿ ಹೋಗಿ ರೆಸ್ಟ್ ತಗೋ ಅಂದರು. ರಾಮ್ ವಿಚಿತ್ರವಾಗಿ ನೋಡ್ತಾ ಊಟ ಮುಗಿಸಿ ರೂಮ್ನಲ್ಲಿ ಕೂತ. ಈ ಹೆಡ್ಡೆ ಕೆಳಗಪ್ಪ ಹೋದ್ಲು, ಸುಮ್ಮನೆ ನನ್ನ ಕಾಡಿಸ್ತಾ ಎಲ್ಲೋ ಅಡ್ಕೊಂಡಿರ್ತಾಳೆ ಅಂತ ಗೊಣ್ಕೊಳ್ತಾ ಇರಬೇಕಾದ್ರೆ ಯಜಮಾನ್ರೇ ಎಂಬ ಧ್ವನಿ ಕೇಳಿಸ್ತು ಅಷ್ಟೇ. ರಾಮ್ ಅಂತೂ ಗಾಬರಿ ಬಿದ್ದುಬಿಟ್ಟು ನೋಡಿಬಿಟ್ಟ. ಸೀತಾ ನಗ್ತಾ ಮುಡಿ ತುಂಬ ಮಲ್ಲಿಗೆ ಹೂ ಮುಡಿದು ಕೈಯಲ್ಲಿ ತಾಂಬೂಲದ ತಟ್ಟೆ ಹಿಡಿದು ನಾಚಿಕೆ ಮೊಗ್ಗಿನಂತೆ ನಡ್ಕೊಂಡು ಬಂದು ಅವನ ಮುಂದೆ ಕೂತ್ಲು. ರಾಮ್ ಮುದ್ದಾಡ್ತಾ, ಹೇ ಕಳ್ಳಿ ಅಂತ ಅವಳನ್ನ ಅಪ್ಕೊಳ್ತಿರ್ಬೇಕಾದ್ರೆ ಅವಳು ಅವನ ಬಾಯಿಗೆ ವಿಳ್ಯದೆಲೆ ಕೊಡ್ತಾ, ನಿನ್ನ ಬಿಟ್ಟು ನಾನು ಹೋಗಲಾರೆ, ಅದು ನಿಜ ಕಣೋ ಅಂತ ಹಾಡ್ತಾ ಸಂತೋಷದಿಂದ ಅವನಿಗೆ ಹತ್ರವಾದ್ಲು. ರಾಮ್ ತುಂಬ ಸಂತೋಷ ಪಡ್ತಾ ಅವಳನ್ನ ಮುತ್ತುಗಳ ಮಳೆಯಲ್ಲಿ ಮುಳುಗಿಸ್ತಾ, ಯು ಆರ್ ಮೈ ಪ್ರಿನ್ಸೆಸ್ ಸೀತಾ, ಐ ಲವ್ ಯು ಅಂತ ಎಷ್ಟೋ ಪ್ರೀತಿಯನ್ನು ತೋರಿಸ್ತಿದ್ದ. ಲವ್ ಯು ಟು ಯಜಮಾನ್ರೇ ಅಂತ ಅವಳು ಅವನನ್ನು ಅಪ್ಕೊಂಡು, ನನಗೆ ತುಂಬ ಸಂತೋಷ ಆಗ್ತಿದೆ ರೀ, ಇಂಥ ಸಂತೋಷ ನನ್ನ ಲೈಫ್ನಲ್ಲಿ ಎಂದೂ ಸಿಕ್ಕಿರಲಿಲ್ಲ, ನಾನೇ ಲಕ್ಕಿ, ನನ್ನ ಗಂಡ ಅಂದರೆ ನನಗೆ ಪ್ರಾಣ, ಈ ಸಂತೋಷ ಯಾವಾಗಲೂ ಹೀಗೆ ಇರಬೇಕು ಅಂತ ಅವನ ತೋಳಿನಲ್ಲಿ ಕರಗು ಹೋದ್ಲು. ಇಬ್ಬರು ಎಷ್ಟೋ ಆನಂದವನ್ನು ಹಂಚಿಕೊಂಡ್ರು. ಅವರ ಆನಂದ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗಂಡ ಹೆಂಡತಿ ಹಾಗೆ ಆನಂದವಾಗಿರೋದು ನಿಜಕ್ಕೂ ಪ್ರಕೃತಿಗೂ ಆನಂದವೇ ಸರಿ. ತುಳಸಿ ಅವರು ರೂಮ್ಗೆ ಹೋಗಿ ನಿದ್ದೆ ಮಾಡೋದಕ್ಕೆ ನೋಡ್ತಾ ಇರಬೇಕಾದ್ರೆ ಅವಳ ಬೆಡ್ ಪಕ್ಕದಲ್ಲಿ ಒಂದು ಸ್ವೀಟ್ಸ್ ಬಾಕ್ಸ್ ಇತ್ತು. ಅದರಲ್ಲಿ ಅವಳಿಗೆ ತುಂಬಾ ಇಷ್ಟವಾದಂತಹ ಮಿಲ್ಕ್ ಕೇಕ್ ಇತ್ತು. ಅವಳಂತೂ ಆಶ್ಚರ್ಯಪಟ್ಬಿಟ್ಲು. ವಾವ್, ಇದೇನಿದು, ನನ್ನ ಫೇವ್ರೆಟ್ ಸ್ವೀಟ್, ಯಾರು ತಂದಿಟ್ಟಿರಬಹುದು ಅಂತ ಗಬಗಬನೇ ತಿಂತ ಹ್ಯಾಪಿಯಾಗಿ ಫೀಲ್ ಆಯಿತು. ಅವಳು ಸಣ್ಣ ಮಗುವಿನಂತೆ ಹಾಗೆ ಸ್ವೀಟ್ಸ್ ತಿನ್ನೋದನ್ನು ಕಿಟಕಿ ಹೊರಗೆ ನಿಂತು ನೋಡ್ತಿದ್ದಂತಹ ಪ್ರತಾಪ್ ಅವರು ತುಂಬಾ ಸಂತೋಷಪಟ್ಟರು ಅವಳು ಆ ರೀತಿ ತಿನ್ನೋದನ್ನು ನೋಡಿ. ಇನ್ನು ಈ ಕಡೆ ಎಲ್ಲೋ ಏನೋ ತಪ್ಪು ಅನ್ನಿಸ್ತಿದೆ ಅರಾವಳಿ, ನೀನು ಮಾಡ್ತಾ ಇರೋದು ಕರೆಕ್ಟ್ ಅನ್ನಿಸ್ತಿದೆಯಾ ನಿನಗೆ ಅಂತ ಕೇಳ್ದ ವಿಠಲ್ ಅರಾವಳಿಯನ್ನು. ಅವಳು ಆವೇಶ ಪಡ್ತಾ, ಹೌದು, ನಾನು ಮಾಡೋದೆಲ್ಲ ಕರೆಕ್ಟೇ ಆಗಿದೆ, ಇಷ್ಟು ವರ್ಷಗಳಿಂದ ನನ್ನ ದುಡ್ಡು ತಿಂತ ನನಗೇ ಎದುರು ಬಿದ್ದಿದ್ದಾನೆ, ಖಂಡಿತ ಬುದ್ಧಿ ಕಲಿಸ್ತೀನಿ, ನೀನು ಕೂಡ ನಿನ್ನ ಪ್ಲ್ಯಾನ್ನಲ್ಲಿ ಯಾವುದೇ ಬದಲಾವಣೆ ಮಾಡಬೇಕಾಗಿಲ್ಲ ಅಂತ ಅಂದ್ಲು. ವಿಠಲ್ ಆಲೋಚಿಸ್ತಾ, ನೋ ವೇ, ನಾನು ನನ್ನ ಪ್ಲ್ಯಾನ್ ಖಂಡಿತ ಫಾಲೋ ಮಾಡ್ತೀನಿ, ಆದರೆ ನನಗೊಂದು ಅನುಮಾನ ಅಂದ. ಅರಾವಳಿ ಕಿರಿಕಿರಿ ಮಾಡ್ಕೊಳ್ತಾ, ಏನು ಅನುಮಾನ ಅಂತ ಕೇಳಿದ್ಲು. ವಿಠಲ್ ಆಲೋಚಿಸ್ತಾ ವಿಷಯವನ್ನು ಹೇಳ್ದ. ಇವತ್ತು ಬೆಳಿಗ್ಗೆ 11 ಗಂಟೆಯ ಸಮಯದಲ್ಲಿ ರಾಮ್ ಮಯೂರಿ ಹಾಸ್ಪಿಟಲ್ಗೆ ಹೋಗಿದ್ದ. ಅದು ಸ್ತ್ರೀರೋಗ ತಜ್ಞರ ಹಾಸ್ಪಿಟಲ್. ಅಲ್ಲಿ ರಾಮ್ಗೆ ಏನು ಕೆಲಸ ಅಂತ ಫಾಲೋ ಮಾಡಿದೆ.
ಅಲ್ಲಿ ನನಗೊಂದು ಆಸಕ್ತಿಕರ ವಿಷಯ ಗೊತ್ತಾಯಿತು ಅಂತ ಹೇಳ್ದ. ಅರಾವಳಿ ಸಿಟ್ಟಿನಿಂದ, ಏನು ವಿಷಯ ತಿಳಿತು? ಒಂದು ವೇಳೆ ಆ ಸೀತಾ ತಾಯಿ ಆಗ್ತಿದ್ದಾಳಾ? ಅದಕ್ಕೆ ರಾಮ್ ಏನಾದರೂ ಹಾಸ್ಪಿಟಲ್ಗೆ ಹೋಗಿದ್ನಾ ಅಂತ ತುಂಬ ಟೆನ್ಷನಿಂದ ಕೇಳಿದ್ಲು. ವಿಠಲ್ ಅಂತೂ ಆ ಮಾತಿಗೆ ಬೇಸರ ಮಾಡ್ಕೊಳತ್ತೆ. ಹೇಯ್ ತಡಿ, ಮಾತಾಡೋದ್ರಲ್ಲಿ ಅರ್ಥ ಇರಬೇಕು. ನಿನ್ನೆ ತಾನೇ ಶೋಭಾನ ಆಗಿದ್ದು, ಇವತ್ತೇ ತಾಯಿ ಆಗೋದು ಅಂದರೆ ಏನರ್ಥ? ಅಷ್ಟೆಲ್ಲ ಏನಿಲ್ಲ, ಅದಕ್ಕೆ ನಾನು ಒಪ್ಪಲ್ಲ ಅಂತ ಶಾಕ್ ಕೊಟ್ಬಿಟ್ಟ. ಅವಳು ತುಂಬಾ ಆಶ್ಚರ್ಯದಿಂದ ನೋಡ್ತಾ, ಅದೇನು ನಿನ್ನೆ ಶೋಭಾನ ಆಗೋದು? ಅವ್ರಿಗೆ ಮದುವೆ ಆಗಿ ತುಂಬ ದಿನಗಳಾಯ್ತಲ್ಲ ಆಲ್ರೆಡಿ ಅಂತ ಕೇಳಿದ್ಲು. ವಿಠಲ್ಲು ರಾಗ ಎಳಿತಾ, ಏನಿದೆ, ರಾಮ್ ಯಾವಾಗಲೂ ಮದುವೆ ಅಂದರೆ ದ್ವೇಷ, ಐ ಹೇಟ್ ಮ್ಯಾರೇಜ್ ಅಂತ ಹೇಳ್ತಾನೇ ಇರ್ತಾನಲ್ಲ. ಆ ಮಾತನ್ನು ಹೆಂಡತಿ ಹತ್ರವೂ ಹೇಳಿರ್ತಾನೆ. ಅದಕ್ಕೆ ಇಷ್ಟು ದಿನ ದೂರ ಇಟ್ಟಿದ್ದಾಳೆ. ಆದರೆ ಸಡನ್ನಾಗಿ ಏನಾಯ್ತೋ ಏನೋ, ನಿನ್ನೆ ಇಬ್ಬರು ಒಂದಾಗ್ಬಿಟ್ಟಿದ್ದಾರೆ. ನಿನ್ನೆವರೆಗೂ ಇಬ್ಬರ ನಡುವೆ ದೈಹಿಕವಾಗಿ ಯಾವುದೇ ಸಂಬಂಧ ಇರಲಿಲ್ಲ ಅಂತ ಶಬ್ದವಿಲ್ಲದ ಬಾಂಬನ್ನು ಸಿಡಿಸೇ ಬಿಟ್ಟ. ಅರಾವಳಿ ಅಳೋದಕ್ಕೆ ಶುರು ಮಾಡ್ತಾ, ಅಂದರೆ ನಿನ್ನೆವರೆಗೂ ನನ್ನ ರಾಮ್ ಅವಳನ್ನ ಮುಟ್ಟಿಲ್ಲ ಅಂತ ಅರ್ಥ? ಅಯ್ಯೋ, ನಾನು ಚಾನ್ಸ್ ಮಿಸ್ ಮಾಡಿಕೊಂಡೆ. ಅವಳನ್ನ ಕೊಂದು ಹಾಕಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ತುಂಬಾ ಫೀಲ್ ಆದ್ಲು. ವಿಠಲ್ ಮನಸ್ಸಿನಲ್ಲಿ, ನಾನು ಕೂಡ ತುಂಬಾ ಫೀಲ್ ಆಗ್ತಾ ಇದ್ದೀನಿ ಅಂದ್ಕೊಂಡು ಸುಮ್ಮನಿದ್ದ. ಅರಾವಳಿ ರೊಚ್ಚಿಗೆದ್ದು, ಎಲ್ಲ ಆ ಸೀತಾಳ ಮಾಯೆ, ಅವಳಲ್ಲಿ ಏನಿದೆಯೋ ಗೊತ್ತಿಲ್ಲ, ರಾಮ್ ಥರದವನೇ ಮಾಯೆಯಲ್ಲಿ ಬೀಳಿಸ್ಬಿಟ್ಟಿದ್ದಾಳೆ. ಏನಾದರೂ ಮಾಡಿ ಅವಳನ್ನ ನೀನು ಕಿಡ್ನಾಪ್ ಮಾಡಿಬಿಡ್ಬೇಕು, ಅವಳ ಜಾಗದಲ್ಲಿ ನಾನಿರಬೇಕು ಅಂತ ಯಾರಿಗೋ ಫೋನ್ ಮಾಡಿ ಕೆಲವು ಆಜ್ಞೆಗಳನ್ನ ಕೊಟ್ಟಳು. ವಿಠಲ್ ಸರಿ ನಾನು ಅದೇ ಕೆಲಸದಲ್ಲಿ ಇರ್ತೀನಿ ಅಂತ ಹೇಳಿ ಇನ್ನು ತನ್ನ ಕೆಲಸವನ್ನು ನೋಡ್ಕೊಳ್ಳೋದಕ್ಕೆ ಅಲ್ಲಿಂದ ಹೊರಟು ಹೋದ. ಇನ್ನು ಮರುದಿನ ಬೆಳಿಗ್ಗೆ ಗಣೇಶ್ನ ಫೋನು ರಿಂಗ್ ಆಯಿತು. ನೋಡಿದ್ರೆ ಅವನಿಗೆ ಫೋನ್ ಮಾಡ್ತಾ ಇರೋದು ಸ್ನೇಹ. ಅವಳು ಅಳ್ತಾ, ಗಣೇಶ್ ನನಗೆ ನಿನ್ನ ಸಹಾಯ ಬೇಕು. ಸೀತಾ ಅಕ್ಕನಿಗೆ ಕಾಲನ್ನು ಟ್ರೈ ಮಾಡ್ತಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ, ಪ್ಲೀಸ್ ಸ್ವಲ್ಪ ಅಕ್ಕನಿಗೆ ಫೋನ್ ಕೊಡ್ತೀಯಾ, ಅರ್ಜೆಂಟ್ ಅಂತ ಕೇಳಿದ್ಲು. ಗಣೇಶ್ ಅವಳ ಕಂಗಾಲನ್ನು ಗಮನಿಸಿ, ಏನಾಯ್ತು ಸ್ನೇಹ, ಏನಾದರೂ ಸಮಸ್ಯೆಯಾ? ತಡಿ, ನಾನು ಮನೆಯಲ್ಲಿ ಇದ್ದೀನಿ, ಬಾಸ್ಗೆ ಹೇಳ್ತೀನಿ ಅಂತ ಗಬಗಬನೆ ಒಳಗಡೆ ಹೋದ. ನೋಡಿದರೆ ಅಷ್ಟರಲ್ಲೇ ಸೀತಾ ಪೂಜೆಯನ್ನು ಮುಗಿಸಿ ಪೂಜಾ ರೂಮ್ನಿಂದ ಬರ್ತಾ ಇದ್ದಾಳೆ. ಗಣೇಶ್ ಅವಳಿಗೆ ಫೋನ್ ಕೊಟ್ಟ. ಸೀತಾ ಹಲೋ ಅಂತ ಇದ್ದಂತೇನೆ ಆ ಕಡೆ ಸ್ನೇಹ ಅಳ್ತಾ, ಅಕ್ಕ ನನಗೆ ತುಂಬ ಭಯ ಆಗ್ತಿದೆ ಅಕ್ಕ, ನಾನು ಆಂಬ್ಯುಲೆನ್ಸ್ನಲ್ಲಿದ್ದೀನಿ, ಡ್ಯಾಡಿ ಅಂತ ಭಯದಿಂದ ಹೇಳ್ತಾನೆ ಇದ್ಲು. ಅವಳು ಅಳ್ತಾ ಇದ್ಲು. ಸೀತಾ ಅವಳಿಗೆ ಧೈರ್ಯ ಹೇಳ್ತಾ, ಸ್ನೇಹ ಏನಾಯ್ತೆ, ಡ್ಯಾಡಿಗೇನಾದರೂ ಸಮಸ್ಯೆ ಆಗಿದೆಯಾ ಅಂತ ಕೇಳಿದ್ಲು. ಟೆನ್ಷನ್ ಮಾಡ್ಕೋಬೇಡ, ನಾನು ಇದ್ದೀನಲ್ವಾ ಅಂತ ಇರಬೇಕಾದ್ರೇ ಅಷ್ಟರಲ್ಲಿ ಬಂದ ರಾಮ್ ಆ ಫೋನ್ ತಗೊಂಡು, ಸ್ನೇಹ ಏನಾಯಿತು ಅಂತ ಕೇಳ್ದ. ಅವನ ಧ್ವನಿ ಕೇಳಿ ಸ್ನೇಹ ಧೈರ್ಯವನ್ನು ತಂದುಕೊಂಡು, ಡ್ಯಾಡಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಜೊತೆಯಲ್ಲಿ ಯಾರೂ ಇಲ್ಲ, ನಂಗೆ ತುಂಬ ಭಯ ಆಗ್ತಿದೆ, ಎಲ್ಲ ಗೊಂದಲ ಆಗಿದೆ, ಏನು ನಡೀತಿದೆ ಅಂತ ನನಗೇನು ಅರ್ಥನೇ ಆಗ್ತಾ ಇಲ್ಲ ಅಂತ ಬೆಳಗ್ಗೆ ನಡೆದಿದ್ದು ಎಲ್ಲವನ್ನ ಹೇಳಿದ್ಲು ಸ್ನೇಹ ರಾಮ್ಗೆ. ರಾಮ್ ವಿಷಯವನ್ನು ಅರ್ಥ ಮಾಡಿಕೊಂಡು, ಚಿಂತೆ ಬೇಡ ಸ್ನೇಹ, ಬರ್ತಿದ್ದೀನಿ, ಯಾವ ಹಾಸ್ಪಿಟಲ್ನಲ್ಲಿದ್ದೀರಾ ಅಂತ ಕೇಳಿ ತಿಳ್ಕೊಂಡು ತಕ್ಷಣ ಬರ್ತಿದ್ದೀನಿ ಅಂತ ಹೇಳಿ ಸೀತಾಳ ಜೊತೆಗೆ ಗಣೇಶ್ಗೆ ಕಾರ್ ತೆಗೆಯೋದಕ್ಕೆ ಹೇಳಿ ಹಾಸ್ಪಿಟಲ್ಗೆ ತಲುಪಿದ. ಸೀತಾ ಏನಾಯಿತು ಅಂತ ಕೇಳಿದ್ರೆ, ಏನಿಲ್ಲ, ನೀನೇನು ಟೆನ್ಷನ್ ಆಗಬೇಡ ಅಂತ ಹೇಳಿ ಗಣೇಶ್ಗೂ ತುಂಬ ಕಂಗಾಲಾಗ್ಬಿಟ್ಟಿದ್ದರಿಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.